ನ್ಯೂಸ್ ಅಟ್ 11ಗೆ ಸ್ವಾಗತ. ನಾನು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಸಮಾನತೆ, ಸರ್ವ ಧರ್ಮ ಸಹಿಷ್ಣುತೆಯಲ್ಲಿ ನಂಬಿಕೆ ಇಟ್ಟೋನು ನಾನು. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಇದ್ದಾರೆ. ಅವರ ಭಾವನೆ ಗೌರವಿಸೋದು ನನ್ನ ಧರ್ಮ. ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಕನಕಪುರದಲ್ಲಿ ಜಗತ್ತಿನ ಅತಿ ಎತ್ತರದ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಶಿಲಾನ್ಯಾಸ ನೆರವೇರಿಸಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಕ್ಕಲಿಗ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಗೆಯೇ ಬಿಜೆಪಿ ಮುಖಂಡರುಗಳು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿ ಟ್ವೀಟ್ ಮಾಡಿರ್ತಕ್ಕಂಥದ್ದು. ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಟ್ವಿಟರ್ನಲ್ಲೇ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸಂವಿಧಾನ ಸುಡಲು ಮುಂದಾದವರಿಂದ ಪಾಠ ಬೇಕಿಲ್ಲ, ಅಲ್ಪರಿಂದ ಪಾಠ ಹೇಳಿಸಿಕೊಳ್ಳುವ ಜರೂರತ್ತು ನನಗಿಲ್ಲ ಅಂತ ಬಿಜೆಪಿಗೆ ಟ್ವಿಟರ್ನಲ್ಲೇ ತಿರುಗೇಟು ನೀಡಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಇದ್ದಾರೆ. ಅವರ ಭಾವನೆ ಗೌರವಿಸುವುದು ನನ್ನ ಧರ್ಮ ಅಂತ ಡಿಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ. ಮೊನ್ನೆ ಕ್ರಿಸ್ಮಸ್ ದಿನದಂದು ಜಗತ್ತಿನ ಅತ್ಯಂತ ಎತ್ತರದ ಏಕಶಿಲಾ ಕ್ರಿಸ್ತನ ಮೂರ್ತಿಯನ್ನ ನಿರ್ಮಾಣ ಮಾಡೋದಕ್ಕೆ ಕನಕಪುರದ ಕಪಾಲಿ ಬೆಟ್ಟದಲ್ಲಿ ಡಿಕೆ ಶಿವಕುಮಾರ್ ಅವರು ಶಿಲಾನ್ಯಾಸ ಮಾಡಿದ್ದಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣವಾಯಿತು. ಒಕ್ಕಲಿಗ ಮುಖಂಡರುಗಳು ಕೂಡ ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಾಗೆಯೇ ಬಿಜೆಪಿ ಇದನ್ನು ಬ್ರಹ್ಮಾಸ್ತ್ರವನ್ನಾಗಿ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ. ಅನೇಕ ಬಿಜೆಪಿ ಮುಖಂಡರುಗಳು ಅನಂತಕುಮಾರ್ ಹೆಗಡೆ, ಕೆಎಸ್ ಈಶ್ವರಪ್ಪ ಸೇರಿದಂತೆ ಅನೇಕರು ಇದರ ವಿರುದ್ಧ ಕಿಡಿಕಾರಿದ್ದಾರೆ. ಶೋಭಾ ಕರಂದ್ಲಾಜೆ ಕೂಡ ಇದರ ವಿರುದ್ಧ ಕಿಡಿಕಾರಿದ್ದಾರೆ. ಅದು ಕೆಂಪೇಗೌಡರ ಮೂರ್ತಿ ಇರ್ಬೋದು ಅಥವಾ ಬಸವಣ್ಣನವರು, ಕೃಷ್ಣದೇವರ, ಇವ್ರು ಯಾರ ಮೂರ್ತಿಯು ಇಲ್ಲದೆ, ಇವ್ರು ಯಾರದ್ದು ಕೂಡ ಪ್ರತಿಮೆ ನಿರ್ಮಾಣ ಮಾಡದೆ ಇದೀಗ ಯೇಸು ಕ್ರಿಸ್ತನ ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಇಟಲಿ ಅಮ್ಮನನ್ನ ಮೆಚ್ಚೋದಕ್ಕೆ ಇದನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಬಿಜೆಪಿ ಮುಖಂಡರುಗಳು ಟೀಕೆ ಮಾಡಿದ್ರು. ಈಗ ಟ್ವಿಟರ್ನಲ್ಲಿ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ನನ್ನ ಕ್ಷೇತ್ರದಲ್ಲಿ ಸರ್ವ ಧರ್ಮ ಸಮಾನತೆ ಸಹಿಷ್ಣುತೆಯಲ್ಲಿ ನಾನು ನಂಬಿಕೆ ಇಟ್ಟಿದ್ದೀನಿ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಜನಾಂಗದ ಧರ್ಮದ ಜನರಿದ್ದಾರೆ. ಅವರ ಭಾವನೆಗಳನ್ನ ಗೌರವಿಸೋದು ನನ್ನ ಧರ್ಮ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸೋನಿಯಾ ಗಾಂಧಿ ಅವರನ್ನ ಮೆಚ್ಚಿಸೋದಕ್ಕೆ ಈ ಒಂದು ಪ್ರತಿಮೆ ನಿರ್ಮಾಣ ಮಾಡೋದಕ್ಕೆ ಶಿಲಾನ್ಯಾಸ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅನ್ನೋ ಆರೋಪ ಕೇಳಿಬಂದಿದೆ. ಬಿಜೆಪಿ ಇದನ್ನ ಪ್ರಬಲ ಅಸ್ತ್ರವನ್ನಾಗಿ ಬಳಸಿಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರದಲ್ಲಿ ಎಲ್ಲಾ ಜಾತಿ ಧರ್ಮದ ಜನರು ಇದ್ದಾರೆ. ಅವರ ಭಾವನೆಯನ್ನು ಗೌರವಿಸೋದು ನನ್ನ ಧರ್ಮ ಅಂತ ಟ್ವೀಟ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಕೆಂಪೇಗೌಡರ ಅನುಯಾಯಿ ಅಂತಾರೆ, ತಾವು ನಿರ್ಮಲಾನಂದ ಸ್ವಾಮಿಗಳ ಭಕ್ತ ಅಂತಾರೆ. ಯೇಸು ಪ್ರತಿಮೆ ಮಾಡುವಾಗ ಕೆಂಪೇಗೌಡರು ನೆನಪಾಗ್ಲಿಲ್ವಾ? ಡಿಕೆ ಶಿವಕುಮಾರ್ ಹಿಂದೂ ಸಮಾಜದ ದೇವರ ಬಗ್ಗೆಯೂ ಚಿಂತಿಸಲಿ. ಕಾಂಗ್ರೆಸ್ಗೆ ಯಾವಾಗ್ಲೂ ವೋಟ್ ಬ್ಯಾಂಕ್ನದ್ದೇ ಚಿಂತೆ. ಮಂಗಳೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಟ್ವೀಟ್ ಮಾಡಿದ್ರು, ಅನಂತರದಲ್ಲಿ ಇದೀಗ ಹೇಳಿಕೆ ಕೊಟ್ಟಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡ್ತಾ ಕೆಎಸ್ ಈಶ್ವರಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ಸಮಾಜದ ದೇವರ ಬಗ್ಗೆ ಕೂಡ ಚಿಂತಿಸಲಿ. ನಿರ್ಮಲಾನಂದನಾಥ ಸ್ವಾಮಿಗಳ ಭಕ್ತ ಅಂತ ಅಂದ್ಕೊಳ್ತಾರೆ, ಆದ್ರೆ ಯೇಸು ಪ್ರತಿಮೆ ಮಾಡುವಾಗ ನೆನಪಾಗ್ಲಿಲ್ವಾ? ಇನ್ನು ಕೆಂಪೇಗೌಡರು ನೆನಪಾಗ್ಲಿಲ್ವಾ ಯೇಸು ಪ್ರತಿಮೆ ಶಿಲಾನ್ಯಾಸ ಮಾಡುವಾಗ ಅಂತ ಈಶ್ವರಪ್ಪ ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಯೇಸು ಪ್ರತಿಮೆ ಮಾಡಿದ್ರೆ ನಮ್ದೇನು ಬೇಜಾರಿಲ್ಲ, ಮಾಡಲಿ. ಆದರೆ ಇವತ್ತು ಈಗ ಕೆಂಪೇಗೌಡರನ್ನ ಭಕ್ತ ನಾನು, ಕೆಂಪೇಗೌಡರನ್ನ ಅನುಯಾಯಿ ನಾನು ಅನ್ನೋಂಥದ್ದು ಒಂದು ಕಡೆ ಹೇಳ್ಕೊಳ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ನಿರ್ಮಲಾನಂದ ಸ್ವಾಮಿಗಳು, ಆದಿಚುಂಚನಗಿರಿ ಸ್ವಾಮಿಗಳ ಶಿಷ್ಯ ಅಂತ ಒಂದು ಕಡೆ ಹೇಳ್ಕೊಂಡು ಬರ್ತಾರೆ. ಸಂತೋಷ, ನಾವೆಲ್ಲರೂ ಕೂಡ ಕೆಂಪೇಗೌಡರನ್ನ ಫಾಲೋವರ್ಸು ಮತ್ತು ಆದಿಚುಂಚನಗಿರಿ ಸ್ವಾಮಿಗಳ ನಾವೆಲ್ಲರೂ ಭಕ್ತರು ಕೂಡ. ಆದರೆ ಇವರು ಆ ಯೇಸು ಪ್ರತಿಮೆಯನ್ನು ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಈ ರೀತಿ ಯಾಕೆ ಅವರಿಗೆ ಕೆಂಪೇಗೌಡರದಾಗಲಿ ಅಥವಾ ಆದಿಚುಂಚನಗಿರಿ ಪೂಜೆ ಸ್ವಾಮಿಗಳ ಬಗ್ಗೆ ಆಗಲಿ ನೆನಪು ಯಾಕಾಗಲಿಲ್ಲ ನನಗೆ ಗೊತ್ತಿಲ್ಲ. ಯೇಸುಗೂ ಮಾಡಲಿ, ನಾನು ಖಂಡಿತ ಅದ್ರ ಬಗ್ಗೆ ಬೇಡ ಅನ್ನಲ್ಲ. ಆದರೆ ಹಿಂದೂ ಸಮಾಜದಲ್ಲೂ ಕೂಡ ಅನೇಕ ದೇವರುಗಳಿದ್ದಾವೆ, ಅವ್ರ ಬಗ್ಗೆ ಕೂಡ ತುಂಬ ಭಕ್ತಿ ಇದೆ. ಆ ದಿಕ್ಕಲ್ಲೂ ಕೂಡ ಅವ್ರು ಗಮನ ಕೊಟ್ಟಿದ್ರೆ ಒಳ್ಳೆಯದು. ಧರ್ಮದ ಹೆಸರಿನಲ್ಲಿ ಕ್ರಿಶ್ಚಿಯನ್ ಓಟ್ ತಗೋಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅವರು ಪ್ರಯತ್ನ ನಡೆಸಿದ್ರೆ ಅದು ಪೂರ ತಪ್ಪು.